ಕರ್ಕೊಂಡು ಹೋಗ್ತಾ ಇರೋದನ್ನ ನೋಡ್ತಾ ಇದ್ರಿ ಪೊಲೀಸರು. ಆರಾಮಾಗಿ ನಗನಗುತ್ತಾ ಹಸನ್ಮುಖಿಯಾಗಿ ಖುಷಿಯಾಗಿ ಬರ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಶಿಡ್ಲಘಟ್ಟ ಪೌರಾಯುಕ್ತೆಗೆ ಬೇಕಾಬಿಟ್ಟಿಯಾಗಿ ಧಮಕಿ ಹಾಕಿ ಆನಂತರ ವಿರೋಧ ವ್ಯಕ್ತವಾದ ನಂತರ ಎರಡು FIR ಫೈಲ್ ಆದ ಮೇಲೆ ಅಬ್ಸ್ಕಾಂಡಿಂಗ್ ಆಗಿದ್ದಂತಹ ರಾಜೀವ್ ಗೌಡನನ್ನ ಇದೀಗ ಪೊಲೀಸರು ಬಂಧಿಸಿ ಕರ್ಕೊಂಡ್ ಬರ್ತಾ ಇದ್ದಾರೆ. ರಾಜೀವ್ ಗೌಡನನ್ನ ಪೊಲೀಸರು ಕರ್ಕೊಂಡು ಹೋಗ್ತಾ ಇರೋದನ್ನ ನೋಡ್ತಾ ಇದ್ದೀವಿ. ಮ್ಯಾಜಿಸ್ಟ್ರೇಟ್ ಎದುರು ಹಾಜರುಪಡಿಸಬೇಕಾಗತ್ತೆ. ಮೆಡಿಕಲ್ ಚೆಕಪ್ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡ್ತಾ ಇದ್ದೀವಿ. ಚಿಕ್ಕಬಳ್ಳಾಪುರದಲ್ಲಿ ರಾಜೀವ್ ಗೌಡನನ್ನ ಕರ್ಕೊಂಡ್ಬಂದು ಸೀದಾ ಮೆಡಿಕಲ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮೆಡಿಕಲ್ ಚೆಕಪ್ ಆದ ನಂತರದಲ್ಲಿ ಆತನನ್ನ ಮ್ಯಾಜಿಸ್ಟ್ರೇಟ್ ಎದುರು ಹಾಜರುಪಡಿಸ್ತಾರೆ. ಚಿಕ್ಕಬಳ್ಳಾಪುರದಿಂದ ಶಿಡ್ಲಘಟ್ಟ ಠಾಣೆಗೆ ಹಾಜರುಪಡಿಸಬೇಕಾಗುತ್ತೆ. ಅದಕ್ಕಿಂತ ಮೊದಲು ಮ್ಯಾಜಿಸ್ಟ್ರೇಟ್ ಹತ್ರ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಈಗ ಮೆಡಿಕಲ್ ಚೆಕಪ್ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆರಾಮಾಗಿ ಖುಷಿಯಾಗಿ ಓಹೋ ಘನಂದಾರಿ ಕೆಲಸ ಮಾಡಿರುವ ಒಂದು ಖುಷಿಯಲ್ಲಿ ಹೋಗ್ತಾ ಇದ್ದಾರೆ. ಇದು ಸರಿಯಾ ಅನ್ನುವಂಥ ಪ್ರಶ್ನೆಯನ್ನ ಈಗಲೂ ಕೂಡ ರಿಪಬ್ಲಿಕ್ ಕನ್ನಡ ಕೇಳುತ್ತೆ. ರಾಜೀವ್ ಗೌಡ್ರಿಗೆ ನೀವು ಮಾಡಿರೋದು ಸರಿಯಾ ಅನ್ನುವಂಥ ಪ್ರಶ್ನೆಯನ್ನ ಈಗಲೂ ಕೂಡ ರಿಪಬ್ಲಿಕ್ ಕನ್ನಡ ಕೇಳುತ್ತೆ. ನೋಡಿ ವೀಕ್ಷಕರೇ, ಎಷ್ಟು ಆರಾಮಾಗಿ 10 ದಿನ ಅಬ್ಸ್ಕಾಂಡ್ ಆಗಿದ್ದು ಯಾಕೆ? 10 ದಿನ 14 ದಿನ ಆಯ್ತು ಒಟ್ಟು ಕೇಸ್ ಫೈಲ್ ಆಗಿ ಘಟನೆ ನಡೆದು. ಅಬ್ಸ್ಕಾಂಡ್ ಆಗಿತ್ತು ಮಂಗಳೂರಿನಲ್ಲಿ ಯಾರ್ದೋ ಸಹಾಯ ತಗೊಂಡು ಅಲ್ಲೆಲ್ಲೋ ಉಳ್ಕೊಂಡು ಅಷ್ಟಾದ್ರೂ ಪೊಲೀಸರು